ಇನ್ನು ಪ್ರಧಾನಿ ಮೋದಿ ಪಂಚ ರಾಷ್ಟ್ರಗಳ ಪ್ರವಾಸವನ್ನು ಮುಗಿಸಿ ವಾಪಸ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ರೋಮ್ನಲ್ಲಿ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಟ್ಟಿಗೆ ತೆಗೆಸಿಕೊಂಡಂತಹ ಕೆಲ ಫೋಟೋಗಳನ್ನು ನೋಡಿ ಕಾಂಗ್ರೆಸ್ನ ನಾಯಕರು ಕೆಂಡಾಕಾರ್ತಿದ್ದಾರೆ. ರೋಮ್ನಲ್ಲಿ ರೊಮ್ಯಾಂಟಿಕ್ ಫೋಟೋ ನೋಡಿ ನಗು ಬರುತ್ತೆ. ಸಣ್ಣ ವಯಸ್ಸಿನ ಪ್ರಧಾನಿ ಜೊತೆಗೆ ಮೋದಿ ಅವ್ರನ್ನ ನೋಡಿ ನನಗೆ ನಗು ಬರುತ್ತೆ. ಈ ರೀತಿಯಾಗಿ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಲೇವಡಿ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ದಿನಕ್ಕೊಂದು ಸಮಸ್ಯೆಗಳು ಉದ್ಭವ ಆಗ್ತಾ ಇವೆ. ಮೋದಿ ಅವ್ರು ನೋಡಿದ್ರೆ ಮೆಲೋನಿ ಅವ್ರ ಜೊತೆಗೆ ಮೆಲೋಡಿಯನ್ನ ಹಂಚ್ತಾ ಇದ್ದಾರೆ. ದೇಶ ಗಂಭೀರ ಪರಿಸ್ಥಿತಿಯಲ್ಲಿರುವಾಗ ಇವರು ಫಾರಿನ್ ಟ್ರಿಪ್ ಮಾಡ್ತಾರೆ. ಒಂದು ಹೋಲಿಕೆಯನ್ನು ಮಾಡಿದ್ದಾರೆ ನೋಡಿ. ಬಿರುಗಾಳಿ ಬಂದ್ರೆ ಆಸ್ಟ್ರಿಚ್ ಪಕ್ಷಿ ಮರಳಲ್ಲಿ ತನ್ನ ಕತ್ತನ್ನ ಹೂತ್ಕೊಂಡು ಕೂತಿರುತ್ತೆ. ಅದೇ ಥರ ನಮ್ಮ ಪ್ರಧಾನಿಯವರು ಅಂತ ಹೇಳಿದ್ದಾರೆ. ಇವರು ಮಾಡ್ತಾ ಇರತಕ್ಕಂಥ ರೊಮ್ಯಾನ್ಸ್ಟಿಕ್ ಸೀನ್ಗಳು ನೋಡಿದಾಗ ತಾವು ಹೇಳ್ದಂಗೆ ರೋಮಲ್ಲಿ ಭಾಳಷ್ಟು ಹಿಂದೆ ನ್ಯೂರೋ ಫೆಡಲ್ ವೈಲ್ ರೋಮ್ ಬರ್ನ್ಟ್ ಅಂತೇಳಿ ಅದೊಂದು ದೊಡ್ಡ ಇಂಗ್ಲೀಷಲ್ಲಿದೆ. ನೀರೋ ಅನ್ನೋ ಮಹಾರಾಜ ಇಡೀ ರೋಮ್ ಗಂಭೀರವಾದ ಪರಿಸ್ಥಿತಿನಲ್ಲಿರುವಾಗ ಪಿಟಲ್ ಬಾರಿಸ್ತಾ ಇದ್ದ ಅಂತೇಳಿ ಭಾಳ ದೊಡ್ಡ ಗಾದೆ ಅಂತಿರೋ ಅಥವಾ ಮೆಟಾಫರ್ ಅದೇನೇನೋ ಇದೆ. ಇಲ್ಲಿ ನೀಟ್ ಸಮಸ್ಯೆ ಒಂದೇ ಅಲ್ಲ, ಪಶ್ಚಿಮ ಏಷ್ಯಾದ ಸಮಸ್ಯೆಯಿಂದ ಉಂಟಾಗಿರ್ತಕ್ಕಂಥ ಭಾಳ ದೊಡ್ಡ ಸಮಸ್ಯೆಗಳು. 3 ದಿವಸಕ್ಕೆ ಒಂದ್ಸಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ. ಬೆಲೆ ಏರಿಕೆ ಆಗಾಗಲೇ ಆಕಾಶ ಮುಟ್ಟಿದೆ. ಮಕ್ಕಳು 1.4 ಕೋಟಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥ ಈ ನರೇಂದ್ರ ಮೋದಿ ಅವರಿಗೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಅಲ್ಲೋಗಿ ಇಟ್ಲಿನಲ್ಲಿ ಹೋಗಿ ಮೆಲೋಡಿ ಜೊತೆ ಅದನ್ನು ಏನಂತ ಕೇಳ್ತೀರ, ಅದಕ್ಕೆ ಆ ಸೀನ್ ನೋಡಿದಾಗ ನಗೆ ಬರುತ್ತೆ. 75 ವರ್ಷದ ಮುದಿಯ ಈ ಒಂದು ಸಣ್ಣ ವಯಸ್ಸಿನ ಪ್ರಧಾನಮಂತ್ರಿ ಜೊತೆ ಚಾಕ್ಲೇಟ್ ಹಂಚ್ಕೊಳ್ಳೋದು ನೋಡಿದಾಗ ಯಾವ್ಯಾವ ಅರ್ಥ ಬರುತ್ತೆ ಅಂತೇಳಿ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ಅಲ್ಲಲ್ಲ, ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ನಿಮಗೆ ಅದಕ್ಕೆ ಆಸ್ಟ್ರಿಚ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಅದೇನೋ ಪಕ್ಷಿ ಅದು ಬಿರುಗಾಳಿ ಬಂದಾಗ ಮರುಭೂಮಿನಲ್ಲಿ ತಲೆ ಹಾಕೊಂಡು ನಿಂತ್ಕೊಂಡ್ಬಿಡುತ್ತೆ. ಬಿರುಗಾಳಿನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋ ಬದಲು ಆ ಥರ ಈ ನರೇಂದ್ರ ಮೋದಿ ಅವರು ಬಿರುಗಾಳಿಯನ್ನು, ಸುಂಟ್ರ ಗಾಳಿ ಬಂದಿದೆ, ಅದನ್ನು ಯಾವ ರೀತಿ ಅದನ್ನು ನಾವು ಎದುರಿಸ್ಬೇಕು ಅನ್ನೋದು ಬಿಟ್ಟು ಫಾರಿನ್ ಟೂರ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಫಾರಿನ್ ಟೂರ್ ಹೋಗ್ಬಿಟ್ಟು ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಹೇಳಿ. ನಿನ್ನೆ ಕೂಡ ಪ್ರಧಾನಮಂತ್ರಿಗಳು ಅವ್ರ ಕ್ಯಾಬಿನೆಟ್ ಮಂತ್ರಿಗಳನ್ನ ಎಷ್ಟು 4 ಗಂಟೆಯನ್ನು ಮಾತಾಡಿದ್ರಂತೆ. 2047ಗೆ ಹೇಳಿದ್ದಾರೆ. ಅವ್ರು ಬದುಕಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಫಾರಿನ್ ಟೂರ್ ಬಂದ ತಕ್ಷಣ ಕ್ಯಾಬಿನೆಟ್ಗೆ ಬ್ರೀಫ್ ಮಾಡೋದು ಒಂದು ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯ ಪದ್ಧತಿ. ಅದನ್ನು ಬಿಟ್ಬಿಟ್ಟು ಮೆಲೋನಿಗೆ ಚಾಕ್ಲೇಟ್ ಅಂತ ಕೊಡ್ಬಿಟ್ಟು ಆ ಪಾರ್ಲೆ ಕಂಪನಿದು ಶೇರ್ ಸ್ವಲ್ಪ ಜಾಸ್ತಿ ಮಾಡ್ಸಕ್ಕೆ ಅಲ್ಲೂ ವ್ಯಾಪಾರ ಮಾಡೋಕ್ಕೆ ಹೊರಟ್ಬಿಟ್ಟೆ ದೇಶದ ಪ್ರಧಾನಮಂತ್ರಿ. ಅದಕ್ಕೆ ಚಾಣಕ್ಯ ಹೇಳಿದಾಗೆ ರಾಜ ವ್ಯಾಪಾರಿ ಆದಾಗ ಪ್ರಜೆ ಬಿಕಾರಿ ಆಗ್ತಾನೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಚಾಣಕ್ಯ ನೀತಿ ಅಂತ ಹೇಳಿದ್ದಾರೆ. ಅದು ನನಗೇನು ಗೊತ್ತಿಲ್ಲ, ಕೇಳಿ ತಿಳ್ಕೊಂಡಿರೋದು ಅಷ್ಟೇ. ಆ ಥರ ಪ್ರಜೆಗಳನ್ನ ಬಿಕಾರಿಯಾಗಿ ಮಾಡಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿನೇ. BK ಹರಿಪ್ರಸಾದ್ ಅವರು ಪ್ರಧಾನಿ ಮೋದಿ ಅವರ ಪ್ರವಾಸದ ಕುರಿತಾಗಿ ಟೀಕೆಯನ್ನು ಮಾಡ್ತಿದ್ದಾರೆ. ಆದರೆ ಅವ್ರದೇ ಪಕ್ಷದ ಸಂಸದ ಸಾಗರ್ ಖಂಡ್ರೆ ಅವರು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ಗಳನ್ನ ವೃದ್ಧಿ ಮಾಡಲಿಕ್ಕೆ ಭೇಟಿ ಆಗಿದ್ದಾರೆ, ಈ ರೀತಿಯಾದಂಥ ಭೇಟಿಯನ್ನು ಕೈಗೊಂಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಅವರೇ ನೆನ್ನೆ ಕೊಟ್ಟಿದ್ರಲ್ಲ. ಹಾಗಿದ್ರೆ ಅವ್ರಿಗೇನು ಹೇಳ್ತಾರೆ? ಕೇವಲ ಫೋಟೋಶೂಟ್ಗೋಸ್ಕರ ಅಥವಾ ಗಿಫ್ಟ್ಗೋಸ್ಕರನೇ ಈ ಪ್ರವಾಸ ಸೀಮಿತವಾಗಿದೆಯಾ? ಖಂಡಿತ ಇಲ್ಲ. ಉಭಯ ದೇಶಗಳ ಒಂದು ಬಾಂಧವ್ಯ ಏನಿದೆ ಅದನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ವ್ಯಾಪಾರ, ವಹಿವಾಟು, ಅದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನು ಒಪ್ಪಂದಗಳಾಗಿದ್ದಾವೆ ಅದರ ಬಗ್ಗೆ ಕಾಂಗ್ರೆಸ್ನ ನಾಯಕರು ಕೊಂಚ ಒಂದು ಗಮನವನ್ನು ಹರಿಸಬೇಕು ಅನ್ನುವಂಥದ್ದು ಕೇವಲ ನಮ್ಮದಷ್ಟೇ ಅಲ್ಲ, ಜನರ ಒಂದು ಪ್ರಶ್ನೆ ಆಗಿದೆ. ಯಾಕಂದರೆ ನಿನ್ನೆ ಅವರದೇ ಪಕ್ಷದ ಸಂಸದ, ಬೀದರ್ನ ಸಂಸದ ಸಾಗರ್ ಖಂಡ್ರೆ ಅವರು ಇದೇ ಭೇಟಿಯ ಕುರಿತಾಗಿ ಒಂದು ಮಾತನ್ನು ಹೇಳಿದರು. ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ಗಳನ್ನ ಬಿಲ್ಡ್ ಮಾಡಲಿಕ್ಕೆ ಇಂಥ ಭೇಟಿಗಳು ಅವಶ್ಯಕ, ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಖುದ್ದಾಗಿ ಅವರದೇ ಪಕ್ಷದ ಸಂಸದರು ಕೊಟ್ಟಿರುವಂಥ ಒಂದು ಹೇಳಿಕೆ ಅದು. ಸೊ ಅದಕ್ಕೇನು ಹೇಳ್ತಾರೆ BK ಹರಿಪ್ರಸಾದ್ ಅವರು ಕಾದು ನೋಡಬೇಕು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.